ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವರಿಗೆ ಇದೀಗ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿರುವಂತಹ 3 ಭರ್ಜರಿ ಗುಡ್ ನ್ಯೂಸ್ಗಳು. ಅದು ಗುಡ್ ನ್ಯೂಸ್ ಒಂದೇ ಅಲ್ಲ, ಜೊತೆಗೆ 6ನೇ ಕಂತಿನ ಹಣ 7ನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಮಾಡಲಾಗಿದೆ. ಡಬಲ್ ಧಮಾಕ್ ಅಂತ ಹೇಳ್ಬೋದು. ಯಾಕಂದ್ರೆ 6 ಮತ್ತು 7ನೇ ಕಂತಿನ ಹಣದ ಜೊತೆಗೆ 3 ಭರ್ಜರಿ ಸರ್ಪ್ರೈಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ. ಹಾಗಾದ್ರೆ ಬನ್ನಿ, ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆದಿದ್ದಂತವ್ರು ಅಂದ್ರೆ ಫಲಾನುಭವಿಗಳು ತಪ್ಪದೇ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು. ಮತ್ತೆ ಆದಷ್ಟು ಮಹಿಳೆಯರಿಗೆ, ಫಲಾನುಭವಿಗಳಿಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ. ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ 6ನೇ ಕಂತಿನ ಹಣ ಬಹಳಷ್ಟು ಮಂದಿಗೆ ಬಿಡುಗಡೆ ಆಗಿದೆ. ಅಂದ್ರೆ ಒಂದು 70% ಜನಗಳಿಗೆ 6ನೇ ಕಂತಿನ ಹಣ ಹೋಗಿದೆ. ಇನ್ನು 30% ಜನಗಳಿಗೆ ಮಾತ್ರ ಬರಬೇಕಾಗಿದೆ. ಇನ್ನು 7ನೇ ಕಂತಿನ ಹಣ ರೀಸೆಂಟ್ ಆಗಿ ಬಿಡುಗಡೆ ಆಗೋದಕ್ಕೆ ಶುರು ಆಗಿದೆ. ಇದೆಲ್ಲರಿಗೆ ಗೊತ್ತಿರುವಂತದ್ದು. ಸ್ವಲ್ಪ ಜನಗಳಿಗೆ ಮಾತ್ರ 7ನೇ ಕಂತಿನ ಹಣ ಹೋಗಿದೆ. ಇನ್ನು ಬಹಳಷ್ಟು ಮಂದಿಗೆ 7ನೇ ಕಂತಿನ ಹಣ ಬರಬೇಕು. ಈಗ ಏನಪ್ಪಾ ಅಂತಂದ್ರೆ, ಇವತ್ತ 7ನೇ ಕಂತಿನ ಹಣ ಯಾರ್ಯಾರಿಗೆ ಬರುತ್ತೆ ಅಂತ ಕಾಯ್ತಾ ಇದ್ರ, ಸೊ ಅಂತವ್ರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್. ಜೊತೆಗೆ ನಿಮ್ಗೆ 6ನೇ ಕಂತಿನ ಹಣ ಕೂಡ ಬರ್ತಾ ಇದೆ. ಅಂದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತ 6 ಮತ್ತು 7ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ, ಮತ್ತೆ ಪೆಂಡಿಂಗ್ ಹಣ ಏನಾದ್ರೂ ಬಿಡುಗಡೆ ಆಗ್ತಾ ಇದೆಯಾ, ಇವೆಲ್ಲದ್ರ ಜೊತೆಗೆ 3 ಭರ್ಜರಿ ಗುಡ್ ನ್ಯೂಸ್ ಅನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕೊಟ್ಟಿದೆ. ಹಾಗಾದ್ರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗಾಗಿ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋ ನೋಡುವಂತವ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ, ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗಬೇಡಿ. ಮತ್ತೆ ತಪ್ಪದೇ ಒಂದು ವಿಡಿಯೋಕ್ಕೆ ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತ 6 ಮತ್ತು 7ನೇ ಕಂತಿನ ಹಣ ಬಿಡುಗಡೆ ಜೊತೆಗೆ 3 ಭರ್ಜರಿ ಗುಡ್ ನ್ಯೂಸ್ಗಳು ಏನೇನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟು. ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ, ಸೊ ಅಂತವ್ರಿಗೆಲ್ಲ ಆಗ್ಲೇ ಆಲ್ರೆಡಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂತೆ. ಆದ್ರೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಮಾತ್ರ ಇವತ್ತ ಏನಿದೆ, ಗೃಹಲಕ್ಷ್ಮಿ ಯೋಜನೆಯ 7ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಾಗಿದೆ ಅಂತೆ. ಅಂದ್ರೆ ಇಡೀ ರಾಜ್ಯಾದ್ಯಂತ ಬಿಡುಗಡೆ ಮಾಡಿಲ್ಲ, ಕೆಲವೊಂದು ಜಿಲ್ಲೆಯವರಿಗೆ ಅಂತ ಹೇಳಿದ್ದಾರೆ. ಮತ್ತೆ ಅದೇ ರೀತಿಯಾಗಿ 6ನೇ ಕಂತಿನ ಹಣವನ್ನ ಕೂಡ ಕೆಲವೊಂದು ಜಿಲ್ಲೆಯವರಿಗೆ ಇವತ್ತ ಬಿಡುಗಡೆ ಮಾಡಿರುವಂತದ್ದು. ಆದ್ರೆ ಇಲ್ಲಿ ಯಾವುದೇ ಜಿಲ್ಲೆ ಒಂದು ಹೆಸರುಗಳನ್ನ ಮೆನ್ಷನ್ ಮಾಡಿಲ್ಲ. ಇವತ್ತ 6 ಮತ್ತು 7ನೇ ಕಂತಿನ ಹಣವನ್ನ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡಿದಾರಂತೆ. ಯಾರ್ಯಾರು 6 ಮತ್ತು 7ನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ, ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ಕೊಳ್ಳಿ. ಈಗ ಏನು 3 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ, ಅದನ್ನ ತಿಳಿಸ್ಕೊಡ್ತೀನಿ ನಿಮಗೆ. ಸ್ನೇಹಿತರೆ, ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂತ ಹೇಳಿ ಏನ್ ಮಾಡಿದ್ರು, ಹೊಸ ಅಕೌಂಟ್ ಗಳನ್ನ ಓಪನ್ ಮಾಡಿದ್ರಂತೆ. ಅಂದ್ರೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ತಿಳಿಸಿತ್ತು, ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿ ಅದಕ್ಕೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸಿ ನಿಮ್ಮ ಸ್ಟೋರ್ ಗಳಲ್ಲಿ ತೋರಿಸಬೇಕಂತ ಹೇಳಿತ್ತು. ಅದೇ ರೀತಿ ಕೆಲಸವನ್ನ ಮಾಡಿದಾರಂತೆ ಬಹಳಷ್ಟು ಮಂದಿ. ಅದೇ ರೀತಿಯಾಗಿ ಯಾರು ಪೋಸ್ಟ್ ಆಫೀಸ್ ಗಳಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡಿದರೆ ಅಂತವರ ಖಾತೆಗಳಿಗೆ ಈಗ ಹಣವನ್ನ ಬಿಡುಗಡೆ ಮಾಡಿದಾರಂತೆ. ಅಂದ್ರೆ ಬಹಳಷ್ಟು ದಿನಗಳಿಂದ ಈ ಸಮಸ್ಯೆ ಇತ್ತು, ಹಣ ಬರ್ತಿದ್ದಿಲ್ಲ. ಸೊ ಅಂತವ್ರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು. ಇನ್ನು 2ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಮಂದಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆದ ನಂತರ ಅತ್ತೆ ಸೊಸೆಯರಲ್ಲಿ ಮೇನ್ ಮನೆಯ ಮುಖ್ಯಸ್ಥರು ಅಂತ ಹೇಳಿ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು. ಮತ್ತೆ ಮುಖ್ಯಸ್ಥರು ಏನಿದ್ರು ಮರಣ ಹೊಂದಿದ್ರು ಅಂತವರ ಒಂದು ಕಾಲಮ್ ಅನ್ನ ತಿದ್ದುಪಡಿ ಮಾಡಿದ್ರು. ಈ ಒಂದು ತಿದ್ದುಪಡಿ ರೇಷನ್ ಕಾರ್ಡ್ ಅನ್ನ ಮಾಡಿರೋದ್ರಿಂದ ಹಣ ಬಹಳಷ್ಟು ಮಂದಿಗೆ ಬಂದಿದ್ದಿಲ್ಲ. ಸೊ ಅಂತವ್ರಿಗೆ ಈಗ ಏನಾಗಿದೆ, ಸರ್ಪ್ರೈಸ್ ಅನ್ನ ಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ. ಯಾಕಂದ್ರೆ ಆ ಒಂದು ಡಾಟಾವನ್ನ ಎಲ್ಲಾ ಕಲೆಕ್ಟ್ ಮಾಡ್ಕೊಂಡು ಅಂತವರ ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡು ಅವ್ರಿಗೆ ಕೂಡ 7ನೇ ಕಂತಿನ ಹಣವನ್ನ ಇವತ್ತ ರಿಲೀಸ್ ಮಾಡಲಾಗಿದೆ ಅಂತೆ. ಇನ್ನು 3ನೇ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇಷ್ಟು ದಿನಗಳ ಕಾಲವರೆಗೆ ಬಹಳಷ್ಟು ಮಂದಿ 2ನೇ ಕಂತು, 3ನೇ ಕಂತು, 4ನೇ ಕಂತು, 5ನೇ ಕಂತಿನ ಹಣ ಬಂದಿಲ್ಲಂತೆ. ಯಾಕಂದ್ರೆ ಇವರ ಒಂದು ಪೇಮೆಂಟ್ ಸ್ಟೇಟಸ್ ಗಳಲ್ಲಿ ಒಂದು ಟೆಕ್ನಿಕಲ್ ಇಶ್ಯೂ ಇತ್ತಂತೆ. ಅಂದ್ರೆ ಕೆಲವರಿಗೆ GST ಪೇಯರ್, ಟ್ಯಾಕ್ಸ್ ಪೇಯರ್ ಇಲ್ಲದೆಲ್ಲ ತೋರಿಸ್ತಾ ಇತ್ತಂತೆ. ಆದ್ರೆ ಅವರು ಒರಿಜಿನಲ್ ಆಗಿ GST ಪೇಯರ್ ಆಗಿದ್ದಿಲ್ಲ, ಮತ್ತೆ ಟ್ಯಾಕ್ಸ್ ಪೇಯರ್ ಆಗಿದ್ದಿಲ್ಲ. ಆದ್ರೂ ಕೂಡ ಅಂತವ್ರಿಗೆ ಕೆಲವೊಂದು ತಾಂತ್ರಿಕ ದೋಷಗಳಿಂದಾಗಿ ಹಣ ಬಂದಿದ್ದಿಲ್ಲಂತೆ ಇಷ್ಟು ದಿನಗಳ ಕಾಲ. ಈಗ ಅಂತವ್ರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇವತ್ತ ಹಣವನ್ನ ರಿಲೀಸ್ ಮಾಡಿದಂತೆ. ಈ ರೀತಿಯಾಗಿ 6 ಮತ್ತು 7ನೇ ಕಂತಿನ ಹಣ ಬಿಡುಗಡೆ ಜೊತೆಗೆ 3 ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಏನಿದೆ, ಈ ಒಂದು ಗೃಹಲಕ್ಷ್ಮಿಯರಿಗೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಕೊಟ್ಟಿರುವಂತದ್ದು.